ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ದೇವ್ರು ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಚನ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಜ್ಞಾನೋಕ್ತಿಗಳಲ್ಲಿ ಸೊಲೊಮನ್ ರಾಜನ್ ಬರೆದಂತ ದೇವ್ರ ವಾಕ್ಯಗಳನ್ನ ನೋಡ್ತೇವೆ ಪ್ರಿಯರೇ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಒಳ್ಳೆ ನಡತೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ದೇವರಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳನ್ನು ಮಾಡುವಂತರಾಗಿರ್ಬೇಕು. ನಮ್ಮ ನಡತೆಯವನು ದೇವ್ರು ಮೆಚ್ಚಿ ನಮಗಿರುವಂತ ಶತ್ರುಗಳಿಂದ ಅವರು ಮಿತ್ರಗಳನ್ನಾಗಿ ಮಾಡುವಂತ ದೇವ್ರು ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೆಲವರು ನಮ್ಗೆ ಶತ್ರುಗಳಿರ್ತಾರೆ ಪ್ರಿಯರೇ. ಅವರು ಅಂದ್ರೆ ಕೆಲಸ ಕಾರ್ಯದಲ್ಲಿ ಹೋಗುವಂತ ಸಮಯ, ಬರುವಂತ ಸಮಯ, ಮಾಡುವ ಕೆಲಸ ಕಾರ್ಯದಲ್ಲಿ, ಬಿಸಿನೆಸ್ ವಿಷಯದಲ್ಲಿ, ಕೋರ್ಟ್ ಕೇಸ್ ವಿಷಯದಲ್ಲಿ, ಸಾಲ ಹಿಂಸೆಗಳಲ್ಲಿ ಶತ್ರುಗಳು ನಮಗೆ ಇದ್ದಿದ್ರು ಕೂಡ ದೇವ್ರು ಹೇಳ್ತದೆ, ನಿಮ್ಗೆ ಅವರು ಮಿತ್ರನಾಗಿ ಮಾಡುವೇನು. ಹಲ್ಲೆಲೂಯಾ. ದೇವ್ರು ನಮ್ಗೆ ಶತ್ರುಗಳಿಂದ ತಪ್ಪಿಸ್ಬೇಕಾ? ನಮ್ಗೆ ಬಾಧೆ ಪಡಿಸುವರಾಗ್ಲಿ, ನಮ್ಮನ್ನು ಹಿಂಸೆ ಪಡಿಸುವುದರಾಗ್ಲಿ, ನಮ್ಮನ್ನು ಅವಮಾನ ಪಡಿಸುವುದರಾಗ್ಲಿ, ನಮ್ಮ ಜೀವಿತದಲ್ಲಿ ಯಾವ ಶತ್ರುಗಳಿಂದ ನಾವು ಬಾಧೆ ಪಡ್ತಿದ್ದೇವೆ ಪ್ರಿಯರೇ, ಆದ್ರೆ ಎಲ್ಲ ಬಾಧೆಯಿಂದ ನಾವು ದೇವ್ರು ಬಿಡಿಸುವಂತ ದೇವ್ರ ಪ್ರಿಯರೇ. ಅದು ಯಾವಾಗಂದ್ರೆ ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ನಡತೆ ಉಳ್ಳ ಮಕ್ಕಳಾಗಿರ್ಬೇಕು, ಮೆಚ್ಚುಗೆ ಆಗಿರುವಂತರಾಗಿರ್ಬೇಕು ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಆತನ ಭಯಭಕ್ತಿಲಿ, ಆತನ ವಾಕ್ಯ ಹಿಡ್ಕೊಂಡು ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ನಂಬಿಕೆ, ವಿಶ್ವಾಸ ಇಟ್ಟು ದೇವ್ರ ಮೇಲೆ ಆಧಾರನಿಟ್ಟು ನಾವು ಬಾಳುವಂತರಾಗಿರ್ಬೇಕು. ಯಾವ ಸಮಸ್ಯೆಗಳು ಬರಲಿ, ಎಷ್ಟೇ ಶತ್ರುಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಎದುರಾಗುವಂತ ಸಮಯದಲ್ಲಿ ಕೂಡ ನಾವು ದೇವರಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳನ್ನು ನಾವು ಮಾಡಿದ್ರು ದೇವರು ನಮ್ಮ ಎಲ್ಲ ಶತ್ರುಗಳಿಂದ ತಪ್ಪಿಸಿ, ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಅಂತ ಜನರನ್ನು ನಾವು ಮಿತ್ರನಾಗಿ ಮಾಡುವಂತ ದೇವರು. ಅಲ್ಲಿ ಮುಂಜಾನೆ ಎಷ್ಟು ಜನರು ಭಯ ಪಡ್ತಾರೆ, ಶತ್ರುಗಳಿದಾರೆ ಅಂತ. ಆದ್ರೆ ಭಯ ಪಡಬೇಡ ಪ್ರಿಯರೇ. ಯಾಕಂದ್ರೆ ದೇವರು ಆ ಶತ್ರುಗಳಿಂದ ನನ್ನ ಮಿತ್ರಗಳನ್ನಾಗಿ ಮಾಡುವೇನೆಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯೇಸಪ್ಪನ ಜೀವಿತದಲ್ಲಿ ನೋಡ್ತೇವೆ ಪ್ರಿಯರೇ, ಅವರು ಒಡ ಹುಟ್ಟಿದ ಅಣ್ಣರನ್ನೇ ಅವರ ಶತ್ರುಗಳ ಹಾಗೆ ನೋಡಿದ್ರು, ಅವನಿಗೆ ಕೊಲ್ಲಬೇಕೆಂಬುದಾಗಿ ನೋಡಿದ್ರು ಪ್ರಿಯರೇ. ಆದ್ರೆ ಯೋಸೇಫನು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಗನಾಗಿ, ಒಳ್ಳೆ ನಂಬಿಕೆ ವಿಶ್ವಾಸ ಇಟ್ಟು ಬಾಳುವಾಗ ದೇವರು ಅವನು ಮಾಡುವ ಎಲ್ಲ ಕೆಲಸ ಕಾರ್ಯ ಆತನ ಜೊತೆಲಿದ್ದು ಆತನಿಗೆ ಸಹಾಯ ಮಾಡಿ ಆತನ ಕಾಯ್ದು ಕಾಪಾಡಿದಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯ ನಾವು ದೇವರಲ್ಲಿ ಭಯಭಕ್ತಿಯುಳ್ಳ ಮಕ್ಕಳಾಗಿದ್ದು ಆತನಿಗೆ ಮೆಚ್ಚುಗೆ ಆಗಿರೋ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಭೂಮಿ ಮೇಲೆ ಇರುವವರೆಗೂ ಆತನ ಮಕ್ಕಳಾಗಿ ಜೀವಿಸುವುದರಲ್ಲಿ ದೇವರು ನಮ್ಮ ಕುಟುಂಬದಲ್ಲಿ ಹೆಚ್ಚೆಚ್ಚಾಗಿ ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಿಯರೇ. ನಮಗಿರುವಂತಹ ಪ್ರತಿಯೊಂದು ಶತ್ರುಗಳು, ಸಮಸ್ಯೆಗಳು ಎಷ್ಟೇ ಇರ್ಲಿ ಅದನ್ನ ನಾವು ಭಯಪಡಲ್ನಾಗಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯ ನಮಗಿರುವಂತಹ ಪ್ರತಿಯೊಬ್ಬರ ಶತ್ರುಗಳಿಂದ ದೇವ್ರು ತಪ್ಪಿಸಿ ಅಂತ ಜನರಿಂದಲೇ ನಮ್ಗೆ ಮಿತ್ರಗಳನ್ನಾಗಿ ಮಾಡುವೇನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇರ್ತಾರೆ. ಮುಂಜಾನೆ ಸಮಯ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿದ್ರು ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಹಾಕುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರು ಯಾವ ಶತ್ರುಗಳಿಂದ ಭಯ ಪಡ್ತಿದ್ರು, ಎಷ್ಟು ಸಮಸ್ಯೆಗಳಿಂದ ಅವರು ಚಿಂತಿಸ್ತಾ ಇದ್ರು ತಂದೆ, ಆದ್ರೆ ಅಂತ ಶತ್ರುಗಳಿಂದ ನಾನು ಮಿತ್ರಗಳನ್ನಾಗಿ ಮಾಡುವೇನೆಂಬುದಾಗಿ ತಂದೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರು ಪ್ರಭಾ. ಅವರು ಒಬ್ಬಂಟಿಯರಾಗಿ ನಿನಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳನ್ನು ಮಾಡುವಂತೆ ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ನೆರವೇರಿಸಿ ಆಶ್ವಾಸ ಬಲಪಡಿಸಿರಿ ತಂದೆ. ಅವನು ಪ್ರಭಾ ಕೋರ್ಟ್ ವಿಷಯದಿಂದ ಬಿಡುಗಡೆ ಮಾಡಿ ಅವ್ರ ಶತ್ರುಗಳಿಂದ ತಪ್ಪಿಸ್ರಿ, ಅವ್ರು ಇದ್ದಂತ ಸಮಸ್ಯೆಗಳಿಂದ ಎಲ್ಲ ತಪ್ಪಿಸಿ ಪ್ರಭಾ ಅವ್ರಿಗೆಲ್ಲಾ ಜನರಿಂದ ಅವ್ರಿಗೆ ಮಿತ್ರಗಳನ್ನಾಗಿ ಮಾಡುವಂತೆ ಸಹಾಯ ಮಾಡ್ರಿ ತಂದೆ. ಅವನು ಪ್ರಭಾ ಅವರು ನಿನಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳು, ನಿನಗೆ ಮೆಚ್ಚುಗೆ ಆಗಿರೋ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ತಂದೆ. ಈ ವಾಗ್ದಾನ ಕುಟುಂಬದಲ್ಲಿ ಆಶ್ವಾಸ ಬಲಪಡಿಸಿರಿ ಪ್ರಭಾ ತಂದೆ. ದೇವ್ರ ವಾಗ್ದಾನ ಕೇಳುವಂತ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ನೀವೇ ಆಶ್ವಾಸ ಬಲಪಡಿಸಿರ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್.